ರಾಮ ಮಂದಿರದಲ್ಲಿ ಭಾರೀ ಅಕ್ರಮ ಆರೋಪ. ಹುಂಡಿಯಿಂದ ಕೋಟಿ ಕೋಟಿ ಹಣ ಕಳವು. ತನಿಖೆಗೆ ಆದೇಶಿಸಿದ ಯೋಗಿ ಸರ್ಕಾರ. ಸ್ನೇಹಿತರೆ, ಅಯೋಧ್ಯೆಯ ರಾಮ ಮಂದಿರದಲ್ಲಿ ಈಗ ದೊಡ್ಡ ವಿವಾದ ಎದ್ದಿದೆ. ದೇವರಿಗೆ ಭಕ್ತರು ನೀಡಿದ ಹಣದಲ್ಲಿ ಕೋಟಿ ಕೋಟಿ ಅಕ್ರಮ ಆಗಿದೆ ಅನ್ನೋ ಗಂಭೀರ ಆರೋಪ ಕೇಳಿಬಂದಿದೆ. ಹೌದು, ಬರೋಬ್ಬರಿ 7 ಕೋಟಿ ರೂಪಾಯಿ ಹಣ ಕಾಣೆಯಾಗಿದೆ. ಅಷ್ಟೇ ಅಲ್ಲ, ಟ್ರಸ್ಟ್ ನೌಕರರ ಮನೆಯಲ್ಲೇ ರಾಶಿ ರಾಶಿ ಕ್ಯಾಶ್ ಸಿಕ್ಕಿದೆ. ಅಲ್ಲದೆ ಸಿಸಿಟಿವಿ ಫುಟೇಜ್ ಕೂಡ ಡಿಲೀಟ್ ಆಗಿದೆ ಅನ್ನೋ ಶಾಕಿಂಗ್ ನ್ಯೂಸ್ ಹೊರಬಿದ್ದಿದೆ. ಸ್ವತಃ ಪ್ರಮುಖ ಬಿಜೆಪಿ ನಾಯಕರೇ ತನಿಖೆ ಮಾಡಿ ಅಂತ ಕೇಳ್ತಿದ್ದಾರೆ. ಅಷ್ಟೇ ಅಲ್ಲ, ಪ್ರಧಾನಿ ಮೋದಿಗೆ ಪತ್ರ ಕೂಡ ಬರೆದಿದ್ದಾರೆ. ಸದ್ಯಕ್ಕೆ ಉತ್ತರ ಪ್ರದೇಶ ಸರ್ಕಾರ 3 ಜನರ ಹೈ ಪ್ರೊಫೈಲ್ ಎಸ್ಐಟಿ ಟೀಮ್ ರಚಿಸಿದೆ. ಹಾಗಾದ್ರೆ ಏನಿದು 7 ಕೋಟಿ ರೂಪಾಯಿ ಹಗರಣದ ಆರೋಪ? ಕೌಂಟಿಂಗ್ ರೂಮಿನ ಸಿಸಿಟಿವಿ ಫುಟೇಜ್ ಡಿಲೀಟ್ ಆಗಿದ್ದೇಕೆ? ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಎಲ್ಲವನ್ನ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಏನಿದು ಪ್ರಕರಣ? ಸ್ನೇಹಿತರೆ, ಈ ವಿವಾದದ ಕಿಡಿ ಹೊತ್ಕೊಂಡಿದ್ದು ಜೂನ್ 7ಕ್ಕೆ ಅಯೋಧ್ಯೆಯ ರಾಮ ಮಂದಿರದಲ್ಲಿ ಆಗ ಆಡಿಟ್ ನಡೀತಿರುತ್ತೆ. ಅದೇ ಸಂದರ್ಭದಲ್ಲಿ ಒಂದು ಸುದ್ದಿ ಲೋಕಲ್ ಅಲ್ಲಿ ಭಾರಿ ವೇಗವಾಗಿ ಹರಿದಾಡುತ್ತೆ. ಟ್ರಸ್ಟ್ ಹಣದಲ್ಲಿ ದೊಡ್ಡ ಅಕ್ರಮ ನಡೆದಿದೆ ಅಂತ ಸುದ್ದಿಯಾಗತ್ತೆ. ಇದನ್ನೇ ಹಿಡಿದು ಸಮಾಜವಾದಿ ಪಾರ್ಟಿಯ ಅಖಿಲೇಶ್ ಯಾದವ್ ಅವರು ರಾಮ ಮಂದಿರದ ಡೊನೇಷನ್ ನಲ್ಲಿ ಕೋಟ್ಯಾಂತರ ರೂಪಾಯಿ ಕಾಣೆಯಾಗಿದೆ ಅಂತ ಒಂದು ದೊಡ್ಡ ಆರೋಪ ಮಾಡ್ತಾರೆ. ಆರಂಭದಲ್ಲಿ ಇದೊಂದು ಪೊಲಿಟಿಕಲ್ ಸ್ಟಂಟ್ ಅಂತಾನೆ ಎಲ್ರೂ ಅಂದ್ಕೊಂಡಿದ್ರು. ಯಾಕಂದ್ರೆ ರಾಜಕೀಯದಲ್ಲಿ ಇಂತಹ ಆರೋಪಗಳು ಕಾಮನ್. ಟ್ರಸ್ಟ್ನವರು ಕೂಡ ಇದನ್ನ ತಳ್ಳಿ ಹಾಕಿ ಅದೆಲ್ಲ ಸುಳ್ಳು, ಆಡಿಟ್ ನಡೀತಿದೆ ಅಂತ ಹೇಳಿದ್ರು. ಆದ್ರೆ ಜೂನ್ 9ಕ್ಕೆ ಸ್ವತಃ ಅಯೋಧ್ಯೆಯ ಪ್ರಮುಖ ಬಿಜೆಪಿ ನಾಯಕ ಡಾಕ್ಟರ್ ರಜನೀಶ್ ಸಿಂಗ್ ಇದ್ರ ಬಗ್ಗೆ ಗಂಭೀರ ಆರೋಪ ಮಾಡ್ತಾರೆ. ಇಲ್ಲಿ ಭಕ್ತರ ನಂಬಿಕೆಗೆ ದೊಡ್ಡ ಪೆಟ್ಟು ಬೀಳ್ತಿದೆ. ಇದ್ರ ಬಗ್ಗೆ ಸಿಬಿಐ ತನಿಖೆ ಆಗ್ಬೇಕು ಅಂತ ಸ್ವತಃ ಪ್ರಧಾನಿ ಮೋದಿ ಅವರಿಗೆ ಪತ್ರ ಬರೀತಾರೆ. ಇದು ಎಲ್ಲಾ ಕಡೆ ಸುದ್ದಿಯಾಗತ್ತೆ. ಯಾವಾಗ ಈ ವಿವಾದ ದೊಡ್ಡದಾಗುತ್ತೋ ಆಗ ರಾಮ ಮಂದಿರ ನಿರ್ಮಾಣ ಸಮಿತಿಯ ಚೇರ್ಮನ್ ನೃಪೇಂದ್ರ ಮಿಶ್ರಾ ಸತತ 4 ಗಂಟೆ ಮೀಟಿಂಗ್ ಮಾಡಿದ್ದಾರೆ. ಇವರು ಜೂನ್ 13ಕ್ಕೆ ಮೀಟಿಂಗ್ ನಲ್ಲಿ ಭಾಗಿಯಾಗೋದಿತ್ತು. ಆದ್ರೆ ಬೇಗನೆ ಮೀಟಿಂಗ್ ಸೇರ್ತಾರೆ. ವಿಷಯ ಸೀರಿಯಸ್ ಲೆವೆಲ್ಗೆ ಹೋಗುತ್ತೆ. ನಂತರ ಈ ವಿಚಾರ ನ್ಯಾಷನಲ್ ಮೀಡಿಯಾಗಳಿಗೆ ದೊಡ್ಡ ಸುದ್ದಿ ಆಗತ್ತೆ. ಅಂದಾಜು 5ರಿಂದ 7.5 ಕೋಟಿ ರೂಪಾಯಿ ಲೆಕ್ಕಕ್ಕೆ ಸಿಗ್ತಿಲ್ಲ ಅಂತ ಹೇಳಲಾಗ್ತಿದೆ. ಇದಾದ್ಮೇಲೆ ಸ್ವತಃ ಮಠಾಧೀಶರು ಮತ್ತು ಹಿಂದೂ ಮುಖಂಡರೇ ಈಗ ಟ್ರಸ್ಟ್ ವಿರುದ್ಧ ತಿರುಗಿಬಿದ್ದಿದ್ದಾರೆ. ರಾಮ ಮಂದಿರ ಟ್ರಸ್ಟ್ನ ಅಧ್ಯಕ್ಷರಾದ ಮಹಂತ್ ನೃತ್ಯ ಗೋಪಾಲ್ ದಾಸ್ ಅವರ ಉತ್ತರಾಧಿಕಾರಿಯಾಗಿರೋ ಮಹಂತ್ ಕಮಲ್ ನಯನ್ ದಾಸ್ ಅವರು ಕೂಡ ಹಣಕಾಸಿನ ವಿಚಾರದಲ್ಲಿ ದೊಡ್ಡ ಮಟ್ಟದ ಅಕ್ರಮ ನಡೆದಿದೆ. ಇದ್ರ ಬಗ್ಗೆ ನಿಷ್ಪಕ್ಷಪಾತವಾದ ಪಾರದರ್ಶಕ ತನಿಖೆಯಾಗಲೇಬೇಕು ಅಂತ ಡಿಮ್ಯಾಂಡ್ ಮಾಡಿದ್ದಾರೆ. ನೌಕರರ ಮನೆಯಲ್ಲಿ ಕ್ಯಾಶ್, ಕೋಟ್ಯಾಂತರ ರೂಪಾಯಿ ಆಸ್ತಿ ಖರೀದಿ. ಯಾವಾಗ ಈ ಹಗರಣದ ವಾಸನೆ ಹೊರಬಡಿತೋ ಜೂನ್ 13ರ ಶನಿವಾರದಂದು ಅಯೋಧ್ಯೆ ಪೊಲೀಸರು ಒಂದು ಮೆಗಾ ಆಪರೇಷನ್ ಮಾಡ್ತಾರೆ. ಹುಂಡಿ ಹಣ ಎಣಿಸೋ ಕೆಲಸ ಮಾಡ್ತಿದ್ದ ಲವ್ ಕುಶ್ ಮಿಶ್ರಾ ಮತ್ತು ಆತನ ಸಹೋದ್ಯೋಗಿಯನ್ನ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ಶುರು ಮಾಡ್ತಾರೆ. ಇವರ ವಿಚಾರಣೆ ವೇಳೆ ಹೊರಬಿದ್ದ ಸತ್ಯ ಕೇಳಿದ್ರೆ ನೀವು ನಿಜಕ್ಕೂ ದಂಗಾಗ್ತೀರಾ. ಇಲ್ಲಿ ಅನೇಕ ವಿಚಾರಗಳು ಹೊರಬರೋಕೆ ಶುರುವಾಗತ್ತೆ. ಸ್ನೇಹಿತರೆ, ಈ ಇಬ್ಬರು ನೌಕರರಿಗೆ ಟ್ರಸ್ಟ್ ಕೊಡ್ತಿದ್ದ ತಿಂಗಳ ಸಂಬಳ ಬರೀ 18ರಿಂದ 20 ಸಾವಿರ ರೂಪಾಯಿ ಅಷ್ಟೇ. ಆದ್ರೆ ಇವರ ಆಸ್ತಿ ಲೆಕ್ಕ ನೋಡಿದ್ರೆ ತಲೆ ತಿರುಗತ್ತೆ. ತಿಂಗಳಿಗೆ 20 ಸಾವಿರ ಸಂಬಳ ತಗೊಳ್ಳೋ ಒಬ್ಬ ನೌಕರ ಇತ್ತೀಚೆಗಷ್ಟೇ ಬರೋಬ್ಬರಿ 1.5 ಕೋಟಿ ರೂಪಾಯಿ ಬೆಲೆಯ ಬೃಹತ್ ಜಾಗವನ್ನ ಖರೀದಿಸಿದ್ದಾನೆ. ಇನ್ನೊಬ್ಬ ನೌಕರ 40 ಲಕ್ಷ ರೂಪಾಯಿ ಬೆಲೆಯ ಫ್ಲಾಟ್ ತಗೊಂಡಿದ್ದಾನೆ. ಅಲ್ಲದೆ ಇವರ ಮನೆಯಲ್ಲಿ ಕೂಡ ಬರೋಬ್ಬರಿ 10ರಿಂದ 12 ಲಕ್ಷ ರೂಪಾಯಿ ಲೆಕ್ಕಕ್ಕೆ ಸಿಗದ ಕ್ಯಾಶ್ ಕೂಡ ಪತ್ತೆಯಾಗಿದೆ. ಇದೀಗ ಅಕ್ರಮದ ಆರೋಪಕ್ಕೆ ದೊಡ್ಡ ಪುಷ್ಟಿ ನೀಡಿದೆ. ದೇವಸ್ಥಾನದೊಳಗೆ ಇಷ್ಟೆಲ್ಲ ಟೈಟ್ ಸೆಕ್ಯೂರಿಟಿ, ಸಿಸಿಟಿವಿ ಕಣ್ಗಾವಲು ಇದ್ರೂ ಕೂಡ ಹುಂಡಿಯಿಂದ ಕ್ಯಾಶ್ ಹೊರಬಂದು ಕೌಂಟಿಂಗ್ ಆಗೋ ಆ ಪ್ರೋಸೆಸ್ನಲ್ಲೇ ಈ ನೌಕರರು ಸಿಕ್ಕಾಪಟ್ಟೆ ಕ್ಯಾಶ್ ಅನ್ನ ಸೈಡ್ ಮಾಡಿದ್ದಾರೆ. ಆದ್ರೆ ವಿಷಯ ಇದಿಷ್ಟೇ ಅಲ್ಲ. ಇಲ್ಲಿ ಅನುಮಾನ ಮೂಡಿಸ್ತಿರೋದು ಇವರಿಬ್ಬರು ಕೇವಲ ಸಣ್ಣ ಎಂಪ್ಲಾಯೀಸ್. ಇವರು ಇಷ್ಟೊಂದು ದೊಡ್ಡ ಮಟ್ಟದ ಅಕ್ರಮ ಮಾಡೋಕೆ ಸಾಧ್ಯನಾ? 7 ಕೋಟಿ ಗುಳು ಮಾಡೋಕೆ ಕೇವಲ ಇವರಿಬ್ಬರೇ ಮಾಸ್ಟರ್ ಮೈಂಡ್ಸಾ? ಹೀಗೆ ಪ್ರಶ್ನೆಗಳು ಮೂಡ್ತಿವೆ. ಇದರ ಜಾಡು ಹಿಡಿದು ಹೋದಾಗ ಮತ್ತಷ್ಟು ವಿಷಯಗಳು ಹೊರಬಿದ್ದಿವೆ. ಕಂಪ್ಲೇಂಟ್ ಕೊಟ್ಟವನಿಗೆ ಗೇಟ್ ಪಾಸ್, ನಾಪತ್ತೆಯಾದ ಸಿಸಿಟಿವಿ ಫುಟೇಜ್. ಸ್ನೇಹಿತರೆ, ಈ ಹಗರಣದಲ್ಲಿ ನಾವು ಗಮನಿಸಲೇಬೇಕಾದ ಅತಿ ಮುಖ್ಯವಾದ ವ್ಯಕ್ತಿ ಅಂದ್ರೆ ಮಹಿಪಾಲ್ ಸಿಂಗ್. ಈತ ಪಬ್ಲಿಕ್ ಅಲ್ಲಿ ಈ ಅಕ್ರಮದ ಬಗ್ಗೆ ಆರೋಪ ಮಾಡಿದ್ದಾನೆ. ಅಂದಹಾಗೆ ಈ ಮಹಿಪಾಲ್ ಸಿಂಗ್ ಅನ್ನೋ ವ್ಯಕ್ತಿ ರಾಮ ಮಂದಿರದಲ್ಲಿ 2021ರಿಂದ 2023ರವರೆಗೆ ಅಕೌಂಟ್ಸ್ ಇನ್ಚಾರ್ಜ್ ಆಗಿ ಕೆಲಸ ಮಾಡ್ತಿದ್ದೋರು. ಈತ ಈಗ ಏನ್ ಆರೋಪ ಮಾಡಿದಾನೆ ಅಂದ್ರೆ, ದೇವಸ್ಥಾನದ ಒಳಗೆ ಈ ಕಳ್ಳತನ ಒಂದೆರಡು ದಿನದಿಂದ ನಡೆಯುತ್ತಿಲ್ಲ,
ಬಹಳ ಹಿಂದಿನಿಂದಲೂ ನಡೀತಾನೆ ಇದೆ ಅಂತ ಹೇಳಿದ್ದಾನೆ. ಕೌಂಟಿಂಗ್ ಟೀಮ್ನಲ್ಲಿದ್ದ ಬ್ಯಾಂಕ್ ಸಿಬ್ಬಂದಿ ಮತ್ತು ಟ್ರಸ್ಟ್ ನೌಕರರು ಸೇರ್ಕೊಂಡು ಒಂದು ದೊಡ್ಡ ಸ್ಕೆಚ್ ಹಾಕಿದ್ರು. ಇವರು ಹೇಗೆ ಹಣ ಎಗರಿಸ್ತಿದ್ರು ಅಂದ್ರೆ ಕ್ಯಾಶ್ ಲೆಕ್ಕ ಹಾಕಿದ್ಮೇಲೆ ಅದನ್ನ ಬಂಡಲ್ ಮಾಡಿ ಬಾಕ್ಸ್ಗಳಲ್ಲಿ ಪ್ಯಾಕ್ ಮಾಡ್ತಿದ್ರು. ಆದ್ರೆ ರೆಕಾರ್ಡ್ ಬುಕ್ನಲ್ಲಿ ಬರೆದಿದ್ದಕ್ಕಿಂತ ಹೆಚ್ಚು ಬಂಡಲ್ಗಳನ್ನ ಆ ಬಾಕ್ಸ್ ಒಳಗೆ ಬಚ್ಚಿಡ್ತಿದ್ರು. ಒಮ್ಮೆ ಇದೇ ರೀತಿ ಡೌಟ್ ಬಂದು ಬಾಕ್ಸ್ ಓಪನ್ ಮಾಡಿ ಚೆಕ್ ಮಾಡಿದಾಗ ಲೆಕ್ಕಕ್ಕೆ ಸಿಗದ ಲಕ್ಷಾಂತರ ರೂಪಾಯಿ ಎಕ್ಸ್ಟ್ರಾ ಕ್ಯಾಶ್ ಪತ್ತೆಯಾಗಿತ್ತು. ಈ ಕಳ್ಳಾಟವನ್ನ ಮಹಿಪಾಲ್ ಸಿಂಗ್ ರೆಡ್ ಹ್ಯಾಂಡ್ ಆಗಿ ಹಿಡಿದು ಟ್ರಸ್ಟ್ನ ಮೇಲಾಧಿಕಾರಿಗಳಿಗೆ ಕಂಪ್ಲೇಂಟ್ ಮಾಡ್ತಾರಂತೆ. ದೇವಸ್ಥಾನದೊಳಗೆ ಈ ತರ ಕಳ್ಳತನ ಆಗ್ತಿದೆ, ಕೂಡಲೇ ಆಕ್ಷನ್ ತಗೊಳ್ಳಿ ಅಂತ ರಿಪೋರ್ಟ್ ಮಾಡ್ತಾರೆ. ಆದ್ರೆ ಆಮೇಲೆ ಕಂಪ್ಲೇಂಟ್ ಕೊಟ್ಟ ನನ್ನನ್ನೇ ಕೆಲಸದಿಂದ ಕಿತ್ ಹಾಕಿದ್ದಾರೆ ಅನ್ನೋ ಆರೋಪ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಮಹಿಪಾಲ್ ಸಿಂಗ್ ಅವರು ಮಾಡಿರೋ ಇನ್ನೊಂದು ಆರೋಪ ಕೇಳಿದ್ರೆ ನೀವು ನಿಜಕ್ಕೂ ಶಾಕ್ ಆಗ್ತೀರಾ. ಈ ಅಕ್ರಮ ನಡೆದ ಟೈಮ್ನಲ್ಲಿ ದೇವಸ್ಥಾನದ ಕೌಂಟಿಂಗ್ ರೂಮ್ನಲ್ಲಿದ್ದ ಬರೋಬ್ಬರಿ 8 ತಿಂಗಳ ಸಿಸಿಟಿವಿ ಫೂಟೇಜ್ ಅನ್ನೇ ಡಿಲೀಟ್ ಮಾಡಲಾಗಿದೆಯಂತೆ. ಎಸ್ಐಟಿ ರಚನೆ ಮಾಡಿದ ಯುಪಿ ಸರ್ಕಾರ ಟ್ರಸ್ಟ್ಗೆ ಬಿಗ್ ಟೆನ್ಷನ್. ಇನ್ನು ಇದೆಲ್ಲ ಹೊರಗೆ ಬರ್ತಿದ್ದ ಹಾಗೆ ಉತ್ತರ ಪ್ರದೇಶ ಸರ್ಕಾರ ತಕ್ಷಣವೇ ಎಚ್ಚೆತ್ತುಕೊಂಡಿದೆ. ಈ ಕೇಸ್ನ ತನಿಖೆ ಮಾಡೋಕೆ 3 ಸದಸ್ಯರ ಒಂದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅಂದ್ರೆ ಎಸ್ಐಟಿಯನ್ನ ರಚನೆ ಮಾಡಿದೆ. ಈ ಎಸ್ಐಟಿ ಟೀಮ್ಗೆ ಪ್ರಾಥಮಿಕ ವರದಿಯನ್ನ ಬರೀ 7 ದಿನಗಳಲ್ಲಿ ಮತ್ತು ಫೈನಲ್ ರಿಪೋರ್ಟ್ ಅನ್ನ 15 ದಿನಗಳಲ್ಲಿ ಸಬ್ಮಿಟ್ ಮಾಡಬೇಕು ಅಂತ ಡೆಡ್ಲೈನ್ ಕೊಡಲಾಗಿದೆ. ಇನ್ನೊಂದು ಕಡೆ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ಚಂಪತ್ ರಾಯ್ ಅವರು ಈ ಕೋಟಿ ಹಗರಣದ ಆರೋಪವನ್ನ ಬರೀ ಆಧಾರರಹಿತ ಅಂತ ತಳ್ಳಿ ಹಾಕಿದ್ದಾರೆ. ನಮ್ಮಲ್ಲಿ ರೆಗ್ಯುಲರ್ ಆಗಿ ಆಡಿಟ್ ನಡೀತಿದೆ. ಟ್ರಸ್ಟ್ ಪ್ರತಿನಿಧಿಗಳು ಮತ್ತು ಎಸ್ಬಿ ಅಧಿಕಾರಿಗಳು ಸೇರಿಯೇ ಆಡಿಟ್ ಮಾಡ್ತಾರೆ. ಇದುವರೆಗೂ ಲೆಕ್ಕದಲ್ಲಿ ಯಾವುದೇ ದೊಡ್ಡ ವ್ಯತ್ಯಾಸ ನಮಗೆ ಕಂಡು ಬಂದಿಲ್ಲ ಅಂತ ಅವರು ಸಮರ್ಥನೆ ಮಾಡ್ಕೊಂಡಿದ್ದಾರೆ. ಆದ್ರೆ ಈ ಘಟನೆಯಿಂದ ಭಕ್ತರ ನಂಬಿಕೆಗೆ ದೊಡ್ಡ ಪೆಟ್ಟು ಬಿದ್ದಿದೆ. ದೇವಸ್ಥಾನಕ್ಕೆ ಕೊಟ್ಟ ಹಣ ಯಾರೋ ಕಳ್ಳರ ಪಾಲಾಗ್ತಿದೆ ಅನ್ನೋದು ಭಕ್ತರ ಮನಸ್ಸಲ್ಲಿ ಆಕ್ರೋಶ ಹುಟ್ಟಿಸಿದೆ. ಸದ್ಯಕ್ಕೆ ಈಗ ಎಸ್ಐಟಿ ತನಿಖೆ ನಡೆಸುತ್ತಿದೆ. ಅಲ್ಲದೆ ಯುಪಿ ಪೊಲೀಸರು ಕೂಡ 2 ಸಿಬ್ಬಂದಿಯನ್ನ ಬಂಧಿಸಿದ್ದಾರೆ. ಬಿಜೆಪಿ ಮುಖಂಡ ರಜನೀಶ್ ಸಿಂಗ್ ಬರೆದಿರೋ ಪತ್ರಕ್ಕೆ ಕೂಡ ಪಿಎಂಒ ಆಫೀಸ್ ರಿಪ್ಲೈ ಮಾಡಿದ್ದು ರಾಮಮಂದಿರ ಟ್ರಸ್ಟ್ಗೆ ಇದರ ಬಗ್ಗೆ ರಿಪೋರ್ಟ್ ಕೊಡುವಂತೆ ಕೇಳಿದೆ. ಜೊತೆಗೆ ಇದರಲ್ಲಿ ಇನ್ನೂ ಪ್ರಭಾವಿ ವ್ಯಕ್ತಿಗಳ ಕೈವಾಡ ಇದೆ ಅಂತ ಆರೋಪ ಕೇಳಿಬರ್ತಿದೆ. ಅದೇನೇ ಇದ್ರೂ ತನಿಖೆ ನಡೆದು ಸತ್ಯಾಂಶ ಹೊರಬರಬೇಕು. ಇದ್ರ ಬಗ್ಗೆ ನಿಮ್ಗೇನ್ ಅನ್ಸುತ್ತೆ ಅನ್ನೋದನ್ನ ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ. ಸ್ನೇಹಿತರೆ, ನಮ್ಮ ಜರ್ನಲಿಸಂ ಆನ್ಲೈನ್ ಕೋರ್ಸ್ ತಯಾರಾಗಿದೆ. ಡಿಸ್ಕ್ರಿಪ್ಷನ್ ನಲ್ಲಿ ಟಾಪ್ ಕಾಮೆಂಟ್ ಅಲ್ಲಿ ಲಿಂಕ್ ಅನ್ನ ಕೊಟ್ಟಿರ್ತೀವಿ. ಆಸಕ್ತಿ ಇರೋರು, ಡಿಗ್ರಿ ಮಾಡಬೇಕು ಅಂತ ಇರೋರು, ಯಾವ್ದಾದ್ರು ಕೂಡ ಅಥವಾ ಯಾವ್ದಾದ್ರು ಡಿಗ್ರಿಯನ್ನ ಮಾಡ್ತಿರೋರು, ಯಾವ್ದಾದ್ರು ಡಿಗ್ರಿ ಆಗಿರೋರು, ಇವರೆಲ್ಲರಿಗೂ ಕೂಡ ಇದರಿಂದ ಯೂಸ್ ಆಗ್ಬೋದು. ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಅನ್ನ ಕೊಟ್ಟಿದ್ದೀವಿ. ಈ ಆನ್ಲೈನ್ ಕೋರ್ಸ್ ನಲ್ಲಿ ಆಸಕ್ತಿ ಇದ್ರೆ ಕ್ಲಿಕ್ ಮಾಡೋ ಮೂಲಕ ನೀವು ಅದನ್ನ ಚೆಕ್ ಮಾಡಬಹುದು. ಎಲ್ಲ ಮಾಹಿತಿ ನಿಮಗೆ ವೆಬ್ಸೈಟ್ ನಲ್ಲಿ ಸಿಗುತ್ತೆ. ಹಾಗೆ ಆ ಟಾಪ್ ಕಾಮೆಂಟ್ ನಲ್ಲಿ ಹಾಗೂ ಡಿಸ್ಕ್ರಿಪ್ಷನ್ ನಲ್ಲೂ ಕೂಡ ಪೂರ್ತಿ ಮಾಹಿತಿಯನ್ನು ಕೊಟ್ಟಿದ್ದೀವಿ. ಓದಿ ಮಾಹಿತಿಯನ್ನ ಪಡ್ಕೋಬಹುದು.